ನಮಸ್ಕಾರ ಸ್ನೇಹಿತರೆ, ನಮ್ಮ ಸರಣಿಯ 44ನೇ ದಿನಕ್ಕೆ ಸ್ವಾಗತ. ನಿನ್ನೆ ನಾವು ರುಕ್ಮಿಣಿ ಮತ್ತು ಕೃಷ್ಣನ ದಿವ್ಯ ವಿವಾಹದ ಸಂಭ್ರಮವನ್ನು ನೋಡಿದೆವು. ಆದರೆ ರಾಜಕೀಯ ಮತ್ತು ಸಾಮಾಜಿಕ ಜೀವನದಲ್ಲಿ ಸಂಭ್ರಮದ ಜೊತೆ ಸಂಚುಗಳು ಇರುತ್ತವೆ. ಸಾಕ್ಷಾತ್ ಪರಮಾತ್ಮನಾದ ಕೃಷ್ಣನೇ ಕಳ್ಳತನದ ಆರೋಪವನ್ನು ಎದುರಿಸಬೇಕಾಗಿ ಬರುತ್ತದೆ ಎಂದರೆ ನೀವು ನಂಬುತ್ತೀರಾ? ಸತ್ಯವನ್ನೇ ನುಡಿಯುವ ಕೃಷ್ಣನ ಮೇಲೆ ಕೊಲೆಯ ಆರೋಪ ಬಂದದ್ದು ಹೇಗೆ? ಆ ಮಾಯಾವಿ ಶಮಂತಕ ಮಣಿಯ ರಹಸ್ಯವೇನು? ಬನ್ನಿ ತಿಳಿಯೋಣ. ದ್ವಾರಕೆಯಲ್ಲಿ ಸತ್ರಾಜಿತ ಎಂಬ ಯಾದವ ರಾಜನಿದ್ದನು. ಅವನ ಭಕ್ತಿಗೆ ಮೆಚ್ಚಿ ಸೂರ್ಯದೇವನು ಅವನಿಗೆ ಶ್ಯಮಂತಕ ಎಂಬ ದಿವ್ಯ ಮಣಿಯನ್ನು ಉಡುಗೊರೆಯಾಗಿ ನೀಡುತ್ತಾನೆ. ಈ ಮಣಿಯು ಪ್ರತಿದಿನ 8 ಭಾರದಷ್ಟು ಚಿನ್ನವನ್ನು ನೀಡುತ್ತಿತ್ತು ಮತ್ತು ಆ ರಾಜ್ಯದಲ್ಲಿ ಯಾವುದೇ ಕಾಯಿಲೆ ಅಥವಾ ಕ್ಷಾಮ ಬರದಂತೆ ರಕ್ಷಿಸುತ್ತಿತ್ತು. ಕೃಷ್ಣನು ಈ ಮಣಿಯನ್ನು ರಾಜ್ಯದ ಹಿತದೃಷ್ಟಿಯಿಂದ ರಾಜನಾದ ಉಗ್ರಸೇನನಿಗೆ ನೀಡಲು ಸಲಹೆ ನೀಡುತ್ತಾನೆ. ಆದರೆ ಸತ್ರಾಜಿತನು ಅಹಂಕಾರದಿಂದ ಅದನ್ನು ನಿರಾಕರಿಸುತ್ತಾನೆ ಮತ್ತು ಕೃಷ್ಣನು ಈ ಮಣಿಯ ಮೇಲೆ ಕಣ್ಣಿಟ್ಟಿದ್ದಾನೆ ಎಂದು ತಪ್ಪು ಭಾವಿಸುತ್ತಾನೆ. ಒಂದು ದಿನ ಸತ್ರಾಜಿತನ ತಮ್ಮ ಪ್ರಸೇನನು ಆ ಮಣಿಯನ್ನು ಧರಿಸಿ ಬೇಟೆಗೆ ಹೋಗುತ್ತಾನೆ. ಕಾಡಿನಲ್ಲಿ ಒಂದು ಸಿಂಹವು ಪ್ರಸೇನನನ್ನು ಕೊಂದು ಆ ಮಣಿಯನ್ನು ಹೊತ್ತೊಯ್ಯುತ್ತದೆ. ಇತ್ತ ಪ್ರಸೇನನು ಹಿಂತಿರುಗದಿದ್ದಾಗ ಸತ್ರಾಜಿತನು ಇಡೀ ದ್ವಾರಕೆಯಲ್ಲಿ ಕೃಷ್ಣನೇ ಮಣಿಗಾಗಿ ನನ್ನ ತಮ್ಮನನ್ನು ಕೊಂದು ಮಣಿಯನ್ನು ಕದ್ದಿದ್ದಾನೆ ಎಂದು ದೂರು ಹಬ್ಬಿಸುತ್ತಾನೆ. ಸಣ್ಣ ಸುಳ್ಳು ಕಾಳ್ಗಿಚ್ಚನಂತೆ ಹಬ್ಬುತ್ತದೆ. ತನ್ನ ಮೇಲೆ ಬಂದ ಈ ಕಳಂಕವನ್ನು ತೊಳೆದುಕೊಳ್ಳಲು ಮತ್ತು ಸತ್ಯವನ್ನು ಬಯಲು ಮಾಡಲು ಕೃಷ್ಣನು ಏಕಾಂಗಿಯಾಗಿ ಕಾಡಿಗೆ ಹೊರಡುತ್ತಾನೆ. ಕೃಷ್ಣನು ಕಾಡಿನಲ್ಲಿ ಪ್ರಸೇನನ ಶವವನ್ನು ಪತ್ತೆ ಮಾಡುತ್ತಾನೆ. ಅಲ್ಲಿ ಸಿಂಹದ ಹೆಜ್ಜೆಗಳನ್ನು ಹಿಂಬಾಲಿಸಿದಾಗ ಸಿಂಹವೂ ಕೂಡ ಸತ್ತಿರುವುದು ಕಂಡುಬರುತ್ತದೆ. ಆ ಮಣಿಗಾಗಿ ಸಿಂಹದ ಜೊತೆ ಮತ್ಯಾರೋ ಹೋರಾಡಿರುವುದಕ್ಕೆ ಸಾಕ್ಷಿ ಸಿಗುತ್ತದೆ. ಆ ಹೆಜ್ಜೆಗಳು ಒಂದು ಬೃಹತ್ ಗುಹೆಯ ಒಳಕ್ಕೆ ಸಾಗುತ್ತವೆ. ಅದು ಸಾಮಾನ್ಯ ಗುಹೆಯಲ್ಲ, ಅದು ರಾಮಾಯಣ ಕಾಲದ ಮಹಾವೀರ ಜಾಂಬವಂತನ ನಿವಾಸವಾಗಿತ್ತು. ಕೃಷ್ಣನು ತನ್ನ ಮೇಲಿನ ಕಳಂಕ ಕಳೆಯಲು ಆ ಭೀಕರ ಗುಹೆಯೊಳಗೆ ಪ್ರವೇಶಿಸುತ್ತಾನೆ. ಅಲ್ಲಿ ಶ್ಯಮಂತಕ ಮಣಿಯು ಜಾಂಬವಂತನ ಮಗನ ತೊಟ್ಟಿಲಿಗೆ ಆಟಿಕೆಯಾಗಿ ಕಟ್ಟಲ್ಪಟ್ಟಿತ್ತು. ಸ್ನೇಹಿತರೆ, ಕೃಷ್ಣನಂತಹ ಪರಮಾತ್ಮನಿಗೂ ಈ ಜಗತ್ತು ಆರೋಪಗಳನ್ನು ಹೊರಿಸಲು ಬಿಡುವುದಿಲ್ಲ. ಆದರೆ ಸತ್ಯವು ಸದಾ ಸೂರ್ಯನಂತೆ ಪ್ರಕಾಶಿಸುತ್ತದೆ. ಆ ಕತ್ತಲೆ ಗುಹೆಯಲ್ಲಿ ಕೃಷ್ಣ ಮತ್ತು ಜಾಂಬವಂತನ ನಡುವೆ ನಡೆದ ಭೀಕರ ಕಾಳಗ ಎಷ್ಟು ದಿನ ನಡೆಯಿತು? ಕೃಷ್ಣನಿಗ ಅಲ್ಲಿ ಸಿಕ್ಕ ಇನ್ನೊಬ್ಬ ಪತ್ನಿ ಯಾರು ಮತ್ತು ಸತ್ಯಭಾಮೆಯ ಪ್ರವೇಶ ಹೇಗಾಗುತ್ತದೆ? ಈ ರೋಚಕ ಕಥೆಯನ್ನು ನಾವು ನಾಳೆಯ 45ನೇ ದಿನದ ಭಾಗದಲ್ಲಿ ನೋಡೋಣ. ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.